ಬೆಳಿಗ್ಗೆನೆ ಬೇಗ ಈಚೆ ಬಂದು ನೋಡಿದ್ರೆ ಈ ಥರ ವ್ಯೂ ಕಾಣಿಸ್ತಿತ್ತು. ಇದನ್ನೆಲ್ಲ ನೋಡ್ಕೊಂಡು ನಮ್ಮ ಮೇಕೆ ಶೆಡ್ ಹತ್ರ ಬಂದೆ. ನನಗಿಂತ ಫಸ್ಟ್ ಅವೇ ಎದ್ಬಿಟ್ಟಿದ್ವು. ಅವನ್ನೆಲ್ಲ ನೋಡ್ಕೊಂಡು ಮತ್ತೆ ಹಾಲು ಕರೆಯೋಣ ಅಂತ ಬಂದೆ. ಹಾಲೆಲ್ಲ ಕರೆದು ಡೈರಿ ಹತ್ರ ಹಾಕ್ಬಿಟ್ಟು ಬಂದು ಮತ್ತು ನಮ್ಮ ಮೇಕೆಗಳನ್ನ ದನಗಳನ್ನೆಲ್ಲ ಆಚೆ ಕಟ್ಟಾಕ್ದೆ. ಆಚೆ ಕಟ್ಬಿಟ್ಟು ನಮ್ಮ ಮೇಕೆಗಳಿಗೆ ಫೀಡಿಂಗ್ ಇಕ್ಕೋಣ ಅಂತ ಹೋದೆ. ಗಂಡು ಮೇಕೆಗೆ ಫೀಡಿಂಗ್ ಇಕ್ಕಿದ್ದೆ. ಸಣ್ಣ ಮೇಕೆಗಳದ್ರ ಹತ್ರ ತಿನ್ನಕ್ಕೆ ಹೋಗ್ತಿದ್ವು. ಅವೆಲ್ಲ ಚೆಲ್ಲಾಡ್ಕೊಂಡು ಕುಂತಿದ್ವು ಗುರು. ನಮ್ಮ ಹೆಣ್ಣು ಮೇಕೆ ಶಿಸ್ತು ಗುರು, ಯಾರನ್ನೂ ಹತ್ರ ಬಿಟ್ಕೊಳ್ಳಲ್ಲ. ಅದ್ರ ಪಾಡ್ಗೆ ತಿಂತಾ ಇರುತ್ತೆ. ಅದೆಲ್ಲ ಮುಗಿಸ್ಕೊಂಡು ನೇಪಿಯರ್ ಕುಯ್ಯೋಣ ಅಂತ ಬಂದೆ. ನೇಪಿಯರೆಲ್ಲ ಕುಯ್ಕೊಂಡು ಮನೆ ಹತ್ರ ಎತ್ತಾಕ್ದೆ. ಆಮೇಲೆ ತಿಂಡಿ ಏನು ತಿನ್ನೋಣ ಅಂತ ಹೋದೆ ಗುರು. ಮಸ್ತಾಗಿ ತಿಂಡಿ ತಿನ್ಕೊಂಡು ಒಂದು ಮ್ಯಾಚ್ ಗೇಮ್ ಆಡೋಣ ಅಂತ ಹೋದೆ. ಗೇಮಲ್ಲಂತೂ ಯಾವ ಥರ ಹೊಡಿತಿದ್ದಾರೆ ಅಂದರೆ ಎಲ್ಲಿಂದ ಹೊಡೆದ ಅಂತಲೇ ಗೊತ್ತಾಗಲಿಲ್ಲ ನನಗೆ. ನಾನೇನೋ ಡ್ಯೂಯಲ್ ರ್ಯಾಂಕ್ ಪುಷ್ ಮಾಡ್ಬೋದು ಅಂದ್ಕೊಂಡು ಬಂದೆ. ಬಟ್ ಹೆವಿ ಕಾಂಪಿಟೇಷನ್ನು ಗುರು, ಅದಾಗೋದೇ ಇಲ್ಲ ಅಂದ್ಕೊಳ್ಳಿ. ಮತ್ತು ಕರೆಂಟ್ ಕೂಡ ಬಂದಿತ್ತು. ನೇಪಿಯರಿಗೆ ನೀರು ಬಿಡೋಣ ಅಂತ ನೀರು ಬಿಡ್ಕೊಂಡು ಕುಂತಿದ್ದೆ. ಅದೆಲ್ಲ ಮಧ್ಯಾಹ್ನ ಗಂಟ ನೀರು ಬಿಟ್ಬಿಟ್ಟು ಮೇಕೆಗಳಿಗೆ ಸ್ವಲ್ಪ ಜೋಳ ಕುಯ್ಕೊಂಬರ್ಬೇಕಿತ್ತು. ಅದನ್ನೆಲ್ಲ ಕುಯ್ಕೊಂಡು ಮನೆ ಹತ್ರ ಎತ್ಕೊಂಬಂದು ಸಣ್ಣದಾಗಿ ಡಬ್ಗಳಿಗೆ ಕುಯ್ದು ಹಾಕೊಂಬಿಟ್ಟು ನಮ್ಮ ಮೇಕೆಗಳಿಗೆ ಇಟ್ನಪ್ಪ. ಅವಂತೂ ನೆಮ್ಮದಿಯಾಗಿ ತಿಂತಿದ್ದು. ಅವು ಆರಾಮಾಗಿ ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ಹಸುಗಳಿಗೆ ನೇಪಿಯರ್ ಕುಯ್ಕೊಂಬಂದಿದ್ದೆ. ಅದೆಲ್ಲ ತಗೊಬಂದು ಹಾಕಿ ಮತ್ತೆ ಸಂಜೆ ಹಾಲು ಕರೆಯೋಣ ಅಂತ ಹೋದೆ ಗುರು. ಹಾಲೆಲ್ಲ ಕರೆದು ಡೈರಿ ಹತ್ರ ಹಾಕ್ಬಿಟ್ಟು ಬಂದೆ. ಬಂದಾದಮೇಲೆ ಮತ್ತೆ ನಮ್ಮ ಮೇಕೆಗಳಿಗೆ ಸಂಜೆ ನೇಪಿಯರ್ನ ಇಟ್ಬಿಟ್ಟು ಮತ್ತೆ ಗೇಮ್ ಕಡೆ ಬಂದೆ ಗುರು. ಗೇಮ್ ಬಿಟ್ಬಿಟ್ಟು ಸುಮಾರು 2-3 ತಿಂಗಳಾಗಿತ್ತು. ಆಡೋಕ್ಕೆ ಆಗ್ತಿಲ್ಲ ಅಂದ್ಕೊಳ್ಳಿ. ಈ ಮ್ಯಾಚ್ ಚಿಕನ್ ಹೊಡೆದ್ವಿ. ನಾನು ಹೊಡಿದಿಲ್ಲ, ನನ್ನ ಫ್ರೆಂಡ್ ಹೊಡೆದ. ಬಟ್ ಮುಂಚೆ ಥರ ಸೆನ್ಸಿ ಆಗಲಿ ಗೇಮ್ ಸೆನ್ಸ್ ಆಗಲಿ ಎಲ್ಲ ಕಂಪ್ಲೀಟಾಗಿ ಹೊರಟೋಗ್ಬಿಟ್ಟೈತೆ. ಮತ್ತು ತುಂಬ ಟ್ರೈನಿಂಗ್ಗಳು ಮಾಡಿಕೊಂಡು ಡ್ಯೂವಲ್ಲೇ ನಾನು ರ್ಯಾಂಕ್ ಪುಷ್ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ನೋಡೋಣ ಈ ಸೀಸನ್ ಯಾವ ಥರ ರ್ಯಾಂಕ್ ಪುಷ್ ಮಾಡ್ತೀವಿ ಅಂತ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.